Welcome back to my channel Saraswati Classes Belagavi. I am your Professor S.B. Nagaraj, trainer of spoken English, English grammar and personality development. Friends, now I am trying to teach you spoken English. ಸ್ನೇಹಿತರೆ, ನಾನು ನಿಮ್ಮ ಪ್ರೊಫೆಸರ್ S.B. ನಾಗರಾಜ್. ನಾನು ನಿಮಗೆ ಈಗ ಕನ್ನಡ ಮುಖಾಂತರ ಸ್ಪೋಕನ್ ಇಂಗ್ಲೀಷನ್ನು ಕಲಿಸ್ಕೊಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಈಗಾಗಲೇ ನಮಗೆ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವಂಥ ಎಲ್ಲ ಆತ್ಮೀಯರಿಗೂ ಮತ್ತು ಈ ವಿಡಿಯೋನ ವೀಕ್ಷಿಸುತ್ತಿರುವ ನಿಮಗೂ ನನ್ನ ಅನಂತ ನಮಸ್ಕಾರಗಳು. ಈ ವಿಡಿಯೋನ ನಾವು ದಯವಿಟ್ಟು ಕೊನೆಯವರೆಗೆ ವೀಕ್ಷಿಸಿ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ಈ ಎರಡನೇ ಭಾಗದಲ್ಲಿ ನಿಮಗೆ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಆ್ಯಮ್, ಆರ್ ಮತ್ತು ಈಜನ್ನು ಯಾವ ರೀತಿಯಾಗಿ ಉಪಯೋಗಿಸಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ. ಈ ಆ್ಯಮ್, ಆರ್, ಈಸ್ ಈ ಮೂರು ಹೆಲ್ಪಿಂಗ್ ವರ್ಬ್ಸ್, ಸಹಾಯಕ ಕ್ರಿಯಾಪದಗಳನ್ನು ಬಳಸಿಕೊಂಡು ನಾವು ಸಾಕಷ್ಟು ಮಾತಾಡಬೇಕಾಗ್ತದೆ. ಅವುಗಳನ್ನು ಯಾವ ರೀತಿಯಾಗಿ ಬಳಸಬೇಕು ಅನ್ನೋದನ್ನು ಇವತ್ತು ನಾನು ನಿಮಗೆ ಸಾಕಷ್ಟು ವಿವರವಾಗಿ ಹೇಳ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನೋಡ್ಕೊಳ್ಳಿ. ಈಗ ಆ್ಯಮ್, ಐ ಜೊತೆಗೆ ಆ್ಯಮ್ ಬಳಸಬೇಕಾಗ್ತದೆ. ವಿ ಮತ್ತು ಯು ಮತ್ತು ದೇ ಇವುಗಳ ಜೊತೆಗೆ ನಾವು ಆರ್ ಬಳಸಬೇಕಾಗ್ತದೆ. ಇಲ್ಲ ಇನ್ನು ಹೀ, ಸಿ, ಇಟ್ ಇವುಗಳ ಜೊತೆಯಲ್ಲಿ ಈಜನ್ನು ಬಳಸಬೇಕಾಗ್ತದೆ. ಸ್ನೇಹಿತರೆ, ಹಾಗಾದರೆ ಆ್ಯಮ್ ಅಂದರೆ ಏನು? ಆ್ಯಮ್ ಅಂದರೆ ಇದ್ದೇನೆ. ಆ್ಯಮ್ ಅಂದರೆ ಇದ್ದೇನೆ. ಆರ್ ಅಂದರೆ ಏನು? ಇದ್ದೇವೆ, ಇದ್ದೀರಿ ಅಥವಾ ಇದ್ದಾರೆ, ಇವೆ. ಇನ್ನು ಈಜ್ ಅಂದರೆ ಏನು? ಇದ್ದಾನೆ, ಇದ್ದಾಳೆ, ಇದೆ ಅಂತ. ಇದೇನಪ್ಪ ಇದ್ದೇನೆ, ಇದ್ದೇವೆ ಹಿಂಗಂದ್ರೆ ಏನಿದು? ಇದು ಐ ಆಮ್ ರೈಟಿಂಗ್ ಅ ಸ್ಟೋರಿ ಅಂತ ಹೇಳ್ತೀರಿ. ಐ ಜೊತೆಗೆ ಆ್ಯಮ್ ಬಳಸಿ ಐ ಆಮ್ ರೈಟಿಂಗ್ ಎ ಸ್ಟೋರಿ. ನಾನೊಂದು ಕಥೆಯನ್ನು ಬರೆಯುತ್ತಿದ್ದೇನೆ. ನಾನೊಂದು ಕಥೆಯನ್ನು ಬರೆಯುತ್ತಿದ್ದೇನೆ. ಇಲ್ಲಿ ಕೊನೆಗೆ ಇದ್ದೇನೆ ಅಂತ ಬಂತಲ್ಲ, ಅದೇ ರೀತಿಯಾಗಿ ನಾನೊಂದು ಪುಸ್ತಕವನ್ನು ಓದುತ್ತಿದ್ದೇನೆ. ಐ ಆಮ್ ರೀಡಿಂಗ್ ಎ ಬುಕ್. ಈ ರೀತಿಯಾಗಿ ನಿಮ್ಮ ಕನ್ನಡದ ವಾಕ್ಯದಲ್ಲಿ ಕೊನೆಗೆ ಬರುವಂಥ ಇದ್ದೇನೆ, ಇದ್ದೇವೆ ಇವುಗಳನ್ನು ನಾವು ಈ ರೀತಿ ಬಳಸ್ಬೇಕು. ಸ್ನೇಹಿತರೆ, ಇನ್ನು ಇವನ್ನ ನೀವು ಈ ಆ್ಯಮ್, ಆರ್, ಈಜನ್ನು ಬಳಸಿ ಪ್ರಶ್ನೆಯನ್ನು ಯಾಕೆ ಕೇಳಬೇಕು ಮತ್ತು ಅವಕ್ಕೆ ಆನ್ಸರ್ ಯಾಕೆ ಮಾಡಬೇಕು ಅನ್ನೋದನ್ನು ಕೂಡ ನೋಡೋಣ. ಈಗ ನಾನು ಹಾಲು ಕುಡಿತಾ ಇದ್ದೇನಾ? ಆಮ್ ಐ ಡ್ರಿಂಕಿಂಗ್ ಮಿಲ್ಕ್? ಆಮ್ ಐ ಡ್ರಿಂಕಿಂಗ್ ಮಿಲ್ಕ್? ನಾನು ಹಾಲು ಕುಡಿತಾ ಇದ್ದೇನಾ? ಇದಕ್ಕೆ ನೀವು ಪಾಸಿಟಿವ್ ಆಗಿ ಎಸ್ ಯು ಆರ್ ಡ್ರಿಂಕಿಂಗ್ ಮಿಲ್ಕ್. ನೀನು ಹಾಲು ಕುಡಿತಾ ಇದೆಯಾ? ಅಥವಾ ನೋ ಯು ಆರ್ ನಾಟ್ ಡ್ರಿಂಕಿಂಗ್ ಮಿಲ್ಕ್. ಇಲ್ಲ, ನೀನು ಹಾಲು ಕುಡಿತಾ ಇಲ್ಲ. ಅದೇ ರೀತಿ ಆರ್ ವಿ ಗೋಯಿಂಗ್ ಟು ದ ಮಾರ್ಕೆಟ್? ಆರ್ ವಿ ಗೋಯಿಂಗ್ ಟು ದ ಮಾರ್ಕೆಟ್? ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಾ? ಎಸ್ ಯು ಆರ್ ಗೋಯಿಂಗ್ ಟು ದ ಮಾರ್ಕೆಟ್. ಇಲ್ಲಾಂದರೆ ನೋ ಯು ಆರ್ ನಾಟ್ ಗೋಯಿಂಗ್ ಟು ದ ಮಾರ್ಕೆಟ್. ಈ ರೀತಿಯಾಗಿ. ಇನ್ನು ಯು, ಆರ್ ಯು ಗೋಯಿಂಗ್ ಟು ದ ಕಾಲೇಜ್? ಎಸ್ ವಿ ಆರ್ ಗೋಯಿಂಗ್ ಟು ದ ಕಾಲೇಜ್. ಅಥವಾ ಆರ್ ಯು ಗೋಯಿಂಗ್ ಟು ದ ಕಾಲೇಜ್? ಎಸ್ ಐ ಆಮ್ ಗೋಯಿಂಗ್ ಟು ದ ಕಾಲೇಜ್. ಇಲ್ಲಿ ನೆಗೆಟಿವ್ ಆಗಿ ಹೇಳಬೇಕಾದಾಗ ನೋ ಐ ಆಮ್ ನಾಟ್ ಗೋಯಿಂಗ್ ಟು ದ ಕಾಲೇಜ್. ಇಲ್ಲ, ನಾನು ಕಾಲೇಜಿಗೆ ಹೋಗ್ತಾ ಇಲ್ಲ. ಈ ರೀತಿಯಾಗಿ ಈ ಆ್ಯಮ್ ಮತ್ತು ಆರನ್ನು ಬಳಸ್ಬೋದು. ಇನ್ನೊಂದು ದೇ ಜೊತೆಗೆ ಆರನ್ನು ಯಾವ ರೀತಿಯಾಗಿ ಬಳಸಬೇಕು?
ಆರ್ ದೇ ಗೋಯಿಂಗ್ ಟು ದ ಮಾರ್ಕೆಟ್? ಅವರು ಮಾರ್ಕೆಟ್ಗೆ ಹೋಗ್ತಾ ಇದ್ದಾರಾ? ಎಸ್, ದೇ ಆರ್ ಗೋಯಿಂಗ್ ಟು ದ ಮಾರ್ಕೆಟ್. ಅವರು ಮಾರ್ಕೆಟ್ಗೆ ಹೋಗ್ತಾ ಇದ್ದಾರೆ. ನೋ, ದೇ ಆರ್ ನಾಟ್ ಗೋಯಿಂಗ್ ಟು ದ ಮಾರ್ಕೆಟ್. ಇಲ್ಲ, ಅವರು ಮಾರ್ಕೆಟ್ಗೆ ಹೋಗ್ತಾ ಇಲ್ಲ. ಅದೇ ರೀತಿಯಾಗಿ ಹಿ, ಸಿ, ಇಟ್ ಜೊತೆಗೆ ಈಜನ್ನು ಯಾವ ರೀತಿಯಾಗಿ ಬಳಸಬೇಕು ನೋಡಿ ಸ್ನೇಹಿತರೆ. ಈಸಿ ರೈಟಿಂಗ್ ಅ ಸ್ಟೋರಿ. ಅವನೊಂದು ಕಥೆಯನ್ನ ಬರಿತಾ ಇದ್ದಾನ. ಎಸ್, ಹಿ ಈಸ್ ರೈಟಿಂಗ್ ಎ ಸ್ಟೋರಿ. ಹೌದು, ಅವನೊಂದು ಕಥೆಯನ್ನ ಬರಿತಾ ಇದ್ದಾನೆ. ನೋ, ಹಿ ಈಸ್ ನಾಟ್ ರೈಟಿಂಗ್ ಎ ಸ್ಟೋರಿ. ಇಲ್ಲ, ಅವನು ಕಥೆಯನ್ನ ಬರಿತಾ ಇಲ್ಲ. ಅವನು ಕಥೆಯನ್ನ ಬರಿತಾ ಇಲ್ಲ. ಇಸ್ ಸಿ ಗೋಯಿಂಗ್ ಟು ದ ಟೆಂಪಲ್? ಅವಳು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳ? ಎಸ್, ಸಿ ಈಸ್ ಗೋಯಿಂಗ್ ಟು ದ ಟೆಂಪಲ್. ಅವಳು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ. ನೋ, ಶಿ ಈಸ್ ನಾಟ್ ಗೋಯಿಂಗ್ ಟು ದ ಟೆಂಪಲ್. ಇಲ್ಲ, ಅವಳು ಟೆಂಪಲ್ಗೆ ಅಂದರೆ ಅವಳು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ಇನ್ನು ಇಟ್ ಜೊತೆಗೆ ಈಜನ್ನು ಯಾವ ರೀತಿ ಬಳಸ್ಬೋದು? ಇಟ್ ಇದ್ದದ್ದನ್ನು ನೀವು ದ ಡಾಗ್ ಅಂತ ಮಾಡ್ಕೋಬೋದು. ಈಸ್ ದ ಡಾಗ್ ಈಟಿಂಗ್ ಎ ಬಿಸ್ಕಿಟ್? ಈಸ್ ದ ಡಾಗ್ ಈಟಿಂಗ್ ಎ ಬಿಸ್ಕಿಟ್? ನಾಯಿ ಬಿಸ್ಕೆಟ್ ತಿಂತಾ ಇದೆಯಾ? ಎಸ್, ದ ಡಾಗ್ ಈಸ್ ಈಟಿಂಗ್ ಎ ಬಿಸ್ಕಿಟ್. ನಾಯಿ ಬಿಸ್ಕಿಟ್ ಅಂತ ತಿಂತಾ ಇದೆ. ನೋ, ದ ಡಾಗ್ ಈಸ್ ನಾಟ್ ಈಟಿಂಗ್ ಅ ಬಿಸ್ಕಿಟ್. ಇಲ್ಲ, ನಾಯಿ ಬಿಸ್ಕೆಟ್ ಅನ್ನು ತಿಂತಾ ಇಲ್ಲ. ಈ ರೀತಿಯಾಗಿ ಈ ಆಮ್, ಆರ್ ಮತ್ತು ಈಸ್ ಈ ಮೂರು ಆಕ್ಸಿಲರೀಸ್ ಅಂದರೆ ಸಹಾಯಕ ಕ್ರಿಯಾಪದಗಳನ್ನು, ಹೆಲ್ಪಿಂಗ್ ವರ್ಬ್ಸನ್ನು ನಿಮ್ಮ ಮಾತಿನಲ್ಲಿ ನೀವು ಪ್ರಶ್ನೆ ಕೇಳಲಿಕ್ಕೆ ಮತ್ತು ಆನ್ಸರ್ ಮಾಡಲಿಕ್ಕೆ ಬಳಸಬೇಕು ಸ್ನೇಹಿತರೆ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಮತ್ತು ನಮ್ಮ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಎಲ್ಲರಿಗೂ ಶೇರ್ ಮಾಡಿ. ಅವ್ರಿಗೂ ಕೂಡ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳಿ. ಮತ್ತು ನಾವು ನಡೆಸುವಂಥ ಲೈವ್ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಕೂಡ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ನೀವು ಜಾಯಿನ್ ಮಾಡ್ಬೋದು. ಅಥವಾ ನಾನು ಇಂಗ್ಲೀಷ್ ಕಲಿಯಲು ಬರೆದಿರುವಂಥ ಎಲ್ಲ ಪುಸ್ತಕಗಳು ನಿಮ್ಮ ಹತ್ತಿರದ ಪುಸ್ತಕದ ಅಂಗಡಿ ಒಳಗೆ ಸಿಗ್ತಾವ. ಅವುಗಳನ್ನು ನೀವು ಖರೀದಿಸಿ ಇಂಗ್ಲೀಷನ್ನು ಕಲಿತ್ಕೋಬೋದು ಸ್ನೇಹಿತರೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಪುನಃ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.